ವಿರಾಮದ ನಂತರ ಮಾಹಿತಿ ಮಂಥನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೆಚ್ಚಾಗಿ ಮಲೇರಿಯಾ ಅನಾಫಿಲಿಸ್ ಸೊಳ್ಳೆಗಳ ಮೂಲಕ ಹರಡುತ್ತವೆ. ಪರೋಪಜೀವಿಗಳು ರಕ್ತದಲ್ಲಿ ಸೋಂಕನ್ನು ಉಂಟುಮಾಡಿ ಕೆಂಪು ರಕ್ತ ಕಣದಲ್ಲಿ ದ್ವಿಗುಣಗೊಂಡು ರಕ್ತಹೀನತೆ, ಚಳಿ ಜ್ವರ, ಸಂಧಿ ನೋವು, ಉಸಿರು ಕಟ್ಟುವುದು, ಹೃದಯ ಶೀಘ್ರವಾಗಿ ಬಡಿದುಕೊಳ್ಳುವುದು ಮಲೇರಿಯಾ ರೋಗದ ಲಕ್ಷಣಗಳಾಗಿವೆ. ರಕ್ತವನ್ನು ಹೀರುವ ಸಂದರ್ಭದಲ್ಲಿ ಅನಾಫಿಲಿಸ್ ಸೊಳ್ಳೆಯು ಮೋರೋಸೈಟ್ಗಳನ್ನು ಮನುಷ್ಯನ ದೇಹದ ಒಳಕ್ಕೆ ಚುಚ್ಚುತ್ತವೆ. ಈ ಸ್ಪೋರೋಸೈಟ್ಗಳು ಪಿತ್ತಜನಾಂಗದ ಕೋಶಗಳಿಗೆ ಸೋಂಕು ತಗುಲಿಸಿ ಅಲ್ಲೇ ಜಿಂಜೋಟ್ಗಳಾಗಿ ಬೆಳೆಯುತ್ತವೆ. ಈ ಜಿಂಜೋಟ್ಗಳು ಒಡೆದು ಮೆರೋಜಾಯಿಟ್ಗಳು ಹೊರಬರುತ್ತವೆ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಓವೆಲ್ಗಳ ಸೋಂಕು ತಗುಲಿದ್ರೆ ಹಿಮೋಜಾಯಿಟ್ ಎಂಬ ಒಂದು ಹೆಚ್ಚುವರಿ ಹಂತವಿರುತ್ತದೆ. ಸೋಂಕು ತಗುಲಿದ 1 ವಾರ ಅಥವಾ 1 ವರ್ಷದ ನಂತರ ರಕ್ತ ಪರಿಚಲನೆಯಲ್ಲಿ ರೋಗ ಲಕ್ಷಣಗಳು ಹರಡುತ್ತವೆ. ಪಿತ್ತಜನಾಂಗದಲ್ಲಿ ಈ ರೀತಿಯಲ್ಲಿ ವರ್ಧಿಸಿದ ನಂತರ ಪರೋಪಜೀವಿಯು ನಿರ್ಲಿಂಗ ಬಹುಸಂಖ್ಯಾತವಾಗುತ್ತವೆ. ಮೆರೋಜಾಯಿಟ್ಗಳು ಕೆಂಪು ರಕ್ತ ಕಣಗಳಿಗೆ ಹಾನಿ ಉಂಟು ಮಾಡುತ್ತವೆ. ಉಂಗುರದ ಹಂತದಲ್ಲಿರುವ ಟ್ರೋಫೋಜಾಯಿಟ್ಗಳು ಸ್ಕಿಜೋಂಟ್ಗಳಾಗಿ ಪರಿವರ್ತನೆಗಳಾಗುತ್ತವೆ. ಇವುಗಳು ಒಡೆದು ಮೆರೋಜಾಯಿಟ್ಗಳು ಹೊರಬರುತ್ತವೆ. ಕೆಲವು ಪರೋಪಜೀವಿಗಳು ಲಿಂಗೀಯ ಎರಿಥ್ರೋಸೈಟಿಕ್ ಹಂತವನ್ನು ಪಡೆಯುವುದಿದೆ. ಕಾಯಿಲೆಯ ಲಕ್ಷಣಗಳು ಕಾಣಿಸಿಕೊಳ್ಳಲು ರಕ್ತದ ಹಂತದ ಪರೋಪಜೀವಿಗಳು ಕಾರಣ. ಒಬ್ಬ ಮನುಷ್ಯನ ಪಿತ್ತಜನಕಾಂಗದಲ್ಲಿ ಈಗಾಗಲೇ ಮಲೇರಿಯಾ ಮೋರೋಸೈಟ್ಗಳು ಸುಪ್ತ ರೀತಿಯಲ್ಲಿ ಇದ್ದು ಆತನಿಗೆ ಮಲೇರಿಯಾ ಸೋಂಕು ಉಂಟಾದರೆ, ಅದರಲ್ಲೂ ಪ್ಲಾಸ್ಮೋಡಿಯಂ ಫಾಲ್ಸಿಫಾರಂ ಪರೋಪಜೀವಿಯು ಸೋಂಕು ಉಂಟಾದರೆ ಆಗ ಅದು ಮಾರಣಾಂತಿಕವಾಗುವ ಅಪಾಯವು 1.10 ಇರುತ್ತದೆ. ಒಂದು ವೇಳೆ ಮಕ್ಕಳಲ್ಲಿ ಈ ರೀತಿಯ ಸೋಂಕು ಆದರೆ ಪರೋಪಜೀವಿಗಳು ಹಾಗೂ ಹಾನಿಗೊಳಗಾದ ಕೆಂಪು ರಕ್ತ ಕಣಗಳು ಮಗುವಿನ ಬೆಳೆಯುತ್ತಿರುವ ಮೆದುಳಿಗೆ ಹಾನಿಯುಂಟು ಮಾಡುತ್ತವೆ. ಗರ್ಭಿಣಿ ಸ್ತ್ರೀಗೆ ಮಲೇರಿಯಾ ಸೋಂಕು ಉಂಟಾದರೂ ಬಹಳ ಅಪಾಯಕಾರಿ. ಈ ಕಾರಣದಿಂದಾಗಿ ಆಗಾಗ ಗರ್ಭಪಾತವಾಗಬಹುದು. ನಮ್ಮ ಸುತ್ತಮುತ್ತಲಿನ ಪರಿಸರದ ಶುಚಿತ್ವವನ್ನು ಕಾಪಾಡಿದರೆ ಮಲೇರಿಯಾವನ್ನು ತಡೆಗಟ್ಟಬಹುದು. ಹಾಗೂ ಉಪಯೋಗಿಸುವ ಬಟ್ಟೆ, ಮಲಗುವ ಕೋಣೆಗಳಿಗೆ ಅನಾಫಿಲಿಸ್ ಸೊಳ್ಳೆಯ ಕೀಟನಾಶಕವನ್ನು ಸಿಂಪಡಿಸುವುದರಿಂದ ಸಹ ಮಲೇರಿಯಾ ತಡೆಗಟ್ಟಬಹುದು. ಹಾಗೂ ಪ್ರತಿ ವರ್ಷ ಏಪ್ರಿಲ್ 25ರಂದು ವಿಶ್ವ ಮಲೇರಿಯಾ ದಿನ ಆಚರಿಸಲಾಗುತ್ತೆ. ಈ ರೋಗದಿಂದಾಗುವ ಜಾಗತಿಕ ತೊಂದರೆಗಳು ಮತ್ತು ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವುದೇ ಇದರ ಉದ್ದೇಶ ಅಂತ ಹೇಳ್ತಾ ನಾನು ಹೊರಡ್ತೀನಿ. ಮತ್ತೆ ಮಾಹಿತಿ ಮಂಥನದ ಮತ್ತೊಂದು ಸಂಚಿಕೆಯಲ್ಲಿ ವಿಶೇಷ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.